I am doing a food walk, and this is the hotel I have picked for it. So here we have the owner of Mr. Madhukar Nayak and his brother Mr. Shrikant Nayak. He also manages the hotel along with him. ಇದು ಸಾಧಾರಣ 100 ಬನ್ಸಿಗೆ ಆಗುವಷ್ಟು ಬನ್ಸಿಗಾಗುತ್ತೆ. ಮತ್ತು ಒಂದು ಸಕ್ಕರೆ, ಒಂದು 2 3 ಸಕ್ಕರೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ತಿನ್ನುವ ಸೋಡಾ, ಅಡುಗೆ ಸೋಡಾ ಒಂದು ಆಮೇಲೆ ಬಾಳೆಹಣ್ಣು ಸ್ವಲ್ಪ ಬಾಳೆಹಣ್ಣು ಹಣ್ಣಿದ್ರೆ ಒಳ್ಳೆಯದು, ಹಣ್ಣನ್ನು ಬಾಳೆ ಒಳ್ಳೆಯದು. ಆಮೇಲೆ ಸ್ಮ್ಯಾಶ್ ಮಾಡಬೇಕು. ಇದು ಮೊಸರು ಕೂಡ ಮೊಸರು ನೀರು 1.5 ಲೀಟರ್ ಇದು ಮಿಕ್ಸ್ ಮಾಡಿ ಎಷ್ಟು ಟೈಮ್ ಇಡಬೇಕು? ಮಿಕ್ಸ್ ಮಾಡಿ ಒಂದು ರಾತ್ರಿಯಿಂದ ನಾವೀಗ 7 ಗಂಟೆ, ಬೆಳಿಗ್ಗೆ 7 ಗಂಟೆ, ಒಂದು 8 ಗಂಟೆ ನೆಂದರೆ ಸಾಕು. 8 ಗಂಟೆ ಪರ್ಮಿಟ್ ಅಂತ ಹಾಕಿದೆ. ತೂಗಿ ನನಗೆ ಬೆಳಿಗ್ಗೆ ಕಲಿಸಿದ್ರೆ ಸಾಯಂಕಾಲ ಮಾಡ್ಬೋದು, ರಾತ್ರಿ ಕಲಿಸಿದ್ರೆ ಬೆಳಿಗ್ಗೆ ಮಾಡ್ಬೋದು. ಚಪಾತಿ ಚಪಾತಿ ತರ ಮುಚ್ಚಿಟ್ರೆ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬೆಳಿಗ್ಗೆ 7 ಗಂಟೆ. ಇದು ಹೋಟೆಲ್ ಯಾವಾಗ ಸ್ಟಾರ್ಟ್ ಆಗಿದೆ? ಇದು ಹೋಟ್ಲು ಓಪನ್ ಆಗಿ ಸಾಧಾರಣ ಇದು ತಂದೆಯವ್ರ ಕಾಲದ್ದು 60-65 ವರ್ಷ ಆಯಿತು. ಅದರ ಮುಂಚೆ 10-15 ವರ್ಷ ಬೇರೆ ಕಡೆ ಮಾಡಿದ್ದಾರೆ ದೇವತ್ತು. ಇತ್ತೀಚೆಗೆ 65 ವರ್ಷ ಕಟ್ಟಿ ಒಟ್ಟಿಗೆ 1962 ಅಲ್ಲಿ ಅಂದರೆ ಜಾಸ್ತಿ ಇರಲಿಲ್ಲ ಇಂಥದ್ದು. ಅದೊಂದು ಹೋಟ್ಲು ಮಾಡಿ ಜೀವನ ಮಾಡುವಂಥ ಹೋಟ್ಲು. ಈ ಹೋಟೆಲ್ ಹೆಸರು ಗಜಾನನ ರೆಸ್ಟೋರೆಂಟ್. ಅದರದ್ದು ಹಿಂದೆ ಏನಾದರೂ ಸ್ಟೋರಿ? ಹಿಂದೆ ಅಂದರೆ ಹೆಸರು ಇದೇ ಇತ್ತು. ಇದೇ ಹೆಸರಲ್ಲಿ ಬೇರೆ ಕಡೆ 3-4 ಕಡೆ ಮಾಡಿದ್ರು. 5 ವರ್ಷ, 4 ವರ್ಷ, 3 ವರ್ಷ ಹೀಗೆ
4-5 ಕಡೆ ಮಾಡಿ ಇದು ಸೆಟ್ಲ್ ಇಲ್ಲಿ ಬಂದ ಮೇಲೆ ಇಲ್ಲಿ ಹೌದು 63 ವರ್ಷ ಆಯ್ತು ಇಲ್ಲಿ ವಾಸ ಮಾಡಿ. ಇಲ್ಲಿ ಸ್ಪೆಷಲ್ ಆಗಿ ಜನ ಏನು ತಿನ್ನಲಿಕ್ಕೆ ಬರ್ತಾರೆ? ಸ್ಪೆಷಲ್ ಆಗಿ ಆಲ್ ಅವರ ಇಡ್ಲಿ ವಡೆ ಬನ್ಸು ಮತ್ತು ಉಪ್ಪಿಟ್ಟು ತೀರ ಪೂರಿ ಪೂರಿ ಬಾಜಿ ಮಸಾಲೆ ದೋಸೆ ಮತ್ತು ಈಗ ಒಂದು ಬ್ಯಾಚ್ ರನ್ಸ್ ಮಾಡಲಿಕ್ಕೆ ಎಷ್ಟು ಟೈಮ್? ನಮಗೆ ಒಂದು 120-130 ಬನ್ಸ್ ಹೋಗ್ತದೆ. ಅಂದರೆ ಸಾಯಂಕಾಲ ಕಳ್ತದೆ ನಾವು ಸಾಯಂಕಾಲ ಕಳಿಸಿ 5 ಕಳಿಸಿದ್ರೆ ಬೆಳಿಗ್ಗೆ 7 ಗಂಟೆ ಮಾಡೋದು. ಒಂದು ಹೌದು 7-8 ಗಂಟೆ ಹಾಕ್ಬೇಕು. ಇಲ್ಲಿ ಈಗ ಸಿಹಿ ಬನ್ಸ್ ಮಾತ್ರವಾ ಇಲ್ಲ ಸ್ವಲ್ಪ ಖಾರ ಖಾರ? ಅದು ಮಾಡಿದಾಗೆ ಅಂದರೆ ಸಕ್ಕರೆ ಸ್ವೀಟ್ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಟೀ ಆಗ್ತದೆ. ಟೀ ಕಡಿಮೆ ಹಾಕಿದ್ರೆ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದ್ರೆ ಮತ್ತೆ ಚಕ್ಕೆ ಬಂತಂದರೆ ಸ್ವಲ್ಪ ಸಕ್ಕರೆ ಕಡಿಮೆ ಮಾಡಿ ಅದು ಕೂರ್ಮಾದಲ್ಲಿ ಮತ್ತೆ ಇದು ಫುಲ್ ಡೇ ಸಿಗ್ತದಾ ಇಲ್ಲ ಮಾರ್ನಿಂಗ್ ಈವ್ನಿಂಗ್? ಫುಲ್ ಡೇ ಹೇಳಿಕ್ಕೆ ಆಗುದಿಲ್ಲ. ಒಮ್ಮೊಮ್ಮೆ ಬಂದರೆ ಒಬ್ಬರೇ ಬರ್ತಾರೆ, ನನಗೆ 5 ಬನ್ಸ್ ಬೇಕು ಹೇಳ್ತಾರೆ, ಒಂದು 20 ಬನ್ಸ್ ಹೇಳ್ತಾರೆ. ಆಲ್ರೆಡಿ ಹಿಂದಿನ ದಿವಸ ಹೇಳಿದ್ರೆ ಮಾಡಿರ್ಬೋದು, ಕೆಲವು ಹೇಳಿ ಕೊಡೋದಿಲ್ಲ. ನನಗೆ 30 ಬನ್ಸ್ ಬೇಕು, ಹೌದು 20 ಬನ್ಸ್ ಬೇಕು, 30 ಬನ್ಸ್ ಬೇಕು. ಈಗ ಒಂದು 2 ಪಾರ್ಟಿ ಕೊಡಿದ್ರೆ ಅಲ್ಲಿ 30-50 ಬಂದು ಅಲ್ಲೇ ಖಾಲಿ ಆಗ್ತದೆ. ಬೆಂಗಳೂರಿಗೆ ಬನ್ಸ್ ಮಾಡಿ ತೊಗೊಂಡು ಹೋಗ್ತಾರೆ ಇಲ್ಲಿ. ಹಾಂ, ನನಗೆ 50 ಬನ್ಸ್ ಬೇಕು ಮಾಡಿದ್ರೆ ನನಗೆ 30-20 ಗೋಳಿ ಬೀಜ ಬೇಕು ಅಂತ ಬೆಂಗಳೂರಿಗೆ ಕೊಂಡು ಹೋದವರು ತುಂಬ ಜನ ಇದ್ದಾರೆ. ಹೌದಾ? ಹೌದು, ತುಂಬ ಜನ ಬಂದಿದ್ದಾರೆ. ನಿಮ್ಮ ಗೋಲ್ಡನ್ ಗಣೇಶ್ ವಿವೇಕಾನಂದೆಲ್ಲ ನಮ್ಮ ಫ್ರೆಂಡ್. ಹೌದಾ? ಅವರ ಮಿಸ್ಸಸ್ ಮನೆ ಇಲ್ಲೇ ನಮ್ಮ ಪಕ್ಕದಲ್ಲಿ. ಹೌದಾ? ಗೋಲ್ಡನ್ ಮಗು ಇಲ್ಲಿ ಬರ್ತಿತ್ತು 2-3 ಸಲ ಅಜ್ಜಿಯೊಟ್ಟಿಗೆ ಬಂದು ತಿಂದಿದ್ದೀನಿ. ಅವ್ರು ಬಿಟ್ಟು ಬೇರೆ ಯಾರು ಬಂದಿದ್ದಾರೆ? ಬೇರೆ ಜಯಂತ್ ಕಾಯ್ಕಿನಿ ಅಂತ ನಿರ್ಮಾಪಕರು. ಹಾಂ ಹಾಂ ಹಾಂ. ಅವರು ತುಂಬ ಒಳ್ಳೆ ತುಂಬ ಸಾಧಾರಣ ಈ ತುಳು ಚಿತ್ರರಂಗದವರು ಮಂಗಳೂರು ತುಂಬ ಕೆಲವರು ಬಂದು ಹೋಗ್ತಾ ಇರ್ತಾರೆ. ಈಗ ಕಸ್ಟಮರ್ ಬಂದು ಕೇಳೋದಾದ್ರೆ ಇಲ್ಲಿ ಯಾರು ಬರ್ತಾರೆ ಜಾಸ್ತಿ? ಸ್ಟೂಡೆಂಟ್ ಬರ್ತಾರಾ? ಫ್ಯಾಮಿಲಿ? ಸ್ಟೂಡೆಂಟ್ಸು, ಡಾಕ್ಟರ್ಸ್, ಇಂಜಿನಿಯರ್ಸು, ನಿಮ್ಮದು ಎಲ್ಲ ಜನ ಮಾಡ್ತಾರೆ. ಲೋಕಲ್ಸ್ ಜಾಸ್ತಿ ಅಲ್ಲ? ಲೋಕಲ್ಸ್ ಟೀ ಕಾಸ್ಟವರು ಬಂದು ವ್ಯಾಪಾರ ಮಾಡ್ತಾರೆ. ಈಗ ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಇದ್ದಾರಾ? ಇದ್ದಾರಲ್ಲ, 30-40 ವರ್ಷದಿಂದ ಈಗ ಸಹ ಬರ್ತಿದ್ದಾರೆ. ಹಾಂ. ಈಗ ನಿಮಗೆ ಪರ್ಸನಲಿ ಯಾವ ಡಿಶ್ ತುಂಬ ಇಷ್ಟ ಆಗ್ತದೆ ನೀವು ಮಾಡಿದ್ರೆ? ಮಾಮೂಲಿ ಜಾಸ್ತಿಯಾಗಿ ಇದೆ, ನೀವು ಹೇಳಿದಾಗ ಬನ್ಸ್ ಫೇಮಸ್, ಇಡ್ಲಿ ವಡೆ, ನನಗೆ ಗೋಳಿ ಬಜೆ, ಮಂಗಳೂರು ಗೋಳಿ ಬಜೆ ಹೇಳ್ತಾರಲ್ಲ ಅದು. ಮಧ್ಯಾಹ್ನ ಮೇಲೆ ನಮ್ಮದು ದೋಸೆ ಐಟಮ್, ಸಾದಾ ಮಸಾಲೆ ಪ್ಲೈನು, ಆನಿಯನ್ ದೋಸೆ, ಮತ್ತು ಇಂಥದ್ದೆಲ್ಲ ಪೋಡಿ ಎಲ್ಲ ಇರ್ತದೆ. ಪೋಡಿ ಐಟಮ್ಸ್, ಮೆಣಸಿನ ಪೋಡಿ. ಮುಂದೆ ಇನ್ನು ನೆಕ್ಸ್ಟ್ ಯಾವುದಾದ್ರೂ ಹೊಸ ಐಟಮ್ ಹಾಕಬೇಕು ಅನ್ನೋ ಸಿಗುದಿಲ್ಲ, ಹೋಟ್ಲು ಹೇಳಿದೆ ಕಷ್ಟ ಆಗ್ತದೆ. ಅದು ಮಾಡಬೇಕುಂಟು, ಗೋಬಿ ಮಂಚೂರಿ ಮತ್ತು ಚಾಟ್ ಸಹ ಫೇಮಸ್ ಉಂಟು, ಕಟ್ಲೆಟ್ ಈ ಥರ ಮಾಡಬೇಕಂತ ಇದು ನೋಡ್ತಾ ಇದ್ದೇನೆ, ಅದಕ್ಕೆ ಮಾಡ್ತಾ ಇದ್ದೇನೆ. ಈಗ ನೀವು ಇಲ್ಲಿಗೆ ಫಸ್ಟ್ ಟೈಮ್ ಯಾರಾದರೂ ಬರುವವರಾಗಿದ್ದರೆ ಅವರಿಗೆ ನೀವು ಯಾವುದು ಡಿಶ್ ತಿನ್ನಲಿಕ್ಕೆ ನೀವು ಪ್ರಿಫರ್ ಮಾಡಿ? ಅವರು ಲೈಕ್ ಮಾಡೋದೇ ಸಾಧಾರಣ ನಿಮ್ಮ ಬ್ಯಾಂಗ್ಳೂರ್ ಸೈಡ್ನವ್ರು ಬಂದರೆ ಇದೆ ಮಂಗಳೂರು ಬಜೆ ಹೇಳ್ತಾರೆ, ಗೋಳಿ ಬಜೆ. ಅಂದರೆ ನೀವು ಯಾವುದು ಅವರಿಗೆ ಕೊಡಲಿಕ್ಕೆ ಇಷ್ಟ? ಅವರು ಜಾಸ್ತಿ ಇಡ್ಲಿ ವಡೆ ಸಾಂಬಾರು, ಸಾಂಬಾರು ಮತ್ತು ರೈಸ್ ಐಟಮ್ ಕೇಳ್ತಾರೆ. ಪಲಾವೆಲ್ಲ ಅದನ್ನೆಲ್ಲ ಒಗ್ಗಡ್ತಾರೆ ಅಲ್ಲ, ಉಡುಪಿಯವರು ಒಗ್ಗಡ್ತಾರೆ. ಅದೇ ಉಡುಪಿಯಲ್ಲಿ ಫೇಮಸ್ ಹೋಟೆಲ್ ಅಂತ ಕೇಳಿ. ಮತ್ತು ಕೊರೋನಾ ಟೈಮಲ್ಲಿ ನಾವು ಬಂದ್ ಮಾಡಿಲ್ಲ, ಎಲ್ಲರಿಗೂ ಬಂದ್ ಮಾಡ್ತಿದ್ದಾರೆ. ನಮಗೆ ಡಿಪಾರ್ಟ್ಮೆಂಟೇ ಸಪೋರ್ಟ್, ನಾವು ಎಲ್ಲಿ ಹೋಗುದು. ಹಾಗಾಗಿ ಡಿಪಾರ್ಟ್ಮೆಂಟಿಗೆ 5 ಗಾಡಿಗೆ ಬರ್ತಿದ್ವಿ ಪೊಲೀಸರು, ಅವ್ರು ಸಪೋರ್ಟ್ ಕುಡಿ ಸರ್, ನೀವು ಡೋರ್ ಲಾಕ್ ಮಾಡಿ ನೀವು ಈ ಕಿಟಕಿಯಲ್ಲಿ ಕುಡಿ. ಕೊರೋನಾ ಟೈಮಲ್ಲಿ ಬಂದೇ ಮಾಡಲಿಲ್ಲ. ಕೊರೋನಾ ಟೈಮ್ ಒಂದು ದಿವಸ ಬಂದ್ ಮಾಡಿದ್ದು, ಮೊದಲು ಫೋನ್ ಮಾಡಿ ನಮಗೆ ನಾವೆಲ್ಲಿ ಹೋಗುದು, ನಾವೆಲ್ಲಿ ಹೋಗುದು. ಹಾಗೆ ಫುಲ್ಲು ನಾವು ಒಂದು ಸಾಧಾರಣ 8 ತಿಂಗಳಿತ್ತು ಕೊರೋನಾ. ಆ ಟೈಮಲ್ಲಿ ಓಪನ್ ಎಲ್ಲ ನಮಗೆ ಸ್ಟಾಫ್ ನಮಗೆ ಸಪೋರ್ಟ್ ಮಾಡಿದ್ದು, ನಾವು ಮಾಡ್ತಾ ಹೋದೆವು.